ರಿಲಯನ್ಸ್ ನೃತ್ಯ ನಾಟಕ ಸಂಗೀತ ವಿದ್ಯಾಲಯ ಶೃಂಗೇರಿ, ಶ್ರೀ ದೇವಿರಮ್ಮ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಬಿಂಡಿಗ, ಸುಗಮ ಸಂಗೀತ ಗಂಗಾ, ಜಿಲ್ಲಾ ಒಕ್ಕಲಿಗರ ಸಂಘ, ಕಲಾ ಸೇವಾ ಸಂಘ, ಕಲ್ಕಟ್ಟೆ ಪುಸ್ತಕದ ಮನೆ, ಲಯನ್ಸ್ ಸಂಸ್ಥೆ ಮತ್ತು ಆಶ್ರಯ ಫೌಂಡೇಶನ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಫೆಬ್ರವರಿ 8ರಂದು ಸಂಜೆ 6 ಗಂಟೆಗೆ ಕುವೆಂಪು ಕಲಾಮಂದಿರದಲ್ಲಿ ರಾಷ್ಟ್ರಕವಿ ಕುವೆಂಪು ಕಾವ್ಯ ನೃತ್ಯೋತ್ಸವದ ಪ್ರಯುಕ್ತ ಮಂಡ್ಯದ ನಾಟ್ಯ ವಿದೂಷಿ ಡಾಕ್ಟರ್ ಮಾನಸ ಇವರ ಸಾರಥ್ಯದಲ್ಲಿ ಕಾಡಿನ ಕೊಳಲು ನಾಟ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ಎಂದು ಲಯನ್ ರಮೇಶ್ ತಿಳಿಸಿದರು. ಚಿಕ್ಕಮಗಳೂರು ಜನತೆಗೆ ಒಂದು ಸಾಂಸ್ಕೃತಿಕ ಹಬ್ಬದ ವಾತಾವರಣ. ಅದು ಫೆಬ್ರವರಿ 8ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆಗೆ ಕುವೆಂಪು ಕಲಾಮಂದಿರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ನೃತ್ಯ ರೂಪಕ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಪ್ರಥಮ ಬಾರಿಗೆ ಕುವೆಂಪುರವರ ಗೀತೆಗಳನ್ನು ಆಧರಿಸಿ ಡಾಕ್ಟರ್ ಜಯಪ್ರಕಾಶ್ ಗೌಡರವರ ಮಾರ್ಗದರ್ಶನದಲ್ಲಿ ರೂಪಕ ಸಿದ್ಧವಾಗಿದ್ದು, ಮಂಡ್ಯದ ಮನೋಜ್ಞ ನೃತ್ಯ ಅಕಾಡೆಮಿಯ 26 ಕಲಾವಿದೆಯರು ನೃತ್ಯ ಪ್ರದರ್ಶನ ನೀಡಲಿದ್ದಾರೆ ಎಂದರು. ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ, ನಮ್ಮೆಲ್ಲರ ಮೆಚ್ಚಿನ ಕವಿ ಡಾಕ್ಟರ್ ಕೆ.ವಿ. ಪುಟ್ಟಪ್ಪ ಕುವೆಂಪು ಕಾವ್ಯನಾಮದಲ್ಲಿ ಬರೆದಿರ್ತಕ್ಕಂಥ ಮೊದಲ ಕವನ ಸಂಕಲನ ಕೊಳಲು, ಇದರ ಮೊದಲ ಕವನವನ್ನು ಆಧರಿಸಿದಂತಹ ಕಾಡಿನ ಕೊಳಲಿದು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವೊಂದು ನೃತ್ಯ ರೂಪಕವನ್ನು ವಿದುಷಿ ಡಾಕ್ಟರ್ ಮಾನಸ ಮಂಡ್ಯದವರು ಮನೋಜ್ಞ ನೃತ್ಯ ಅಕಾಡೆಮಿ ಇವರ ಜೊತೆಯಲ್ಲಿ ಚಿಕ್ಕಮಗಳೂರಿನ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಉಚಿತವಾಗಿ ರಸದೌತಣವನ್ನು ನೀಡೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಸಂಪೂರ್ಣ ಉಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ಭಾನುವಾರ ಸಂಜೆ 6 ಗಂಟೆಗೆ ಕುವೆಂಪುರವರ ಕವನ ವಿರಚಿತ ನೃತ್ಯ ರೂಪಕವನ್ನು ಕಥಾನಕ ರೂಪದಲ್ಲಿ ಪರಿಸರದ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಒಂದು ನೃತ್ಯ ರೂಪಕವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಬನ್ನಿ. ಸುದ್ದಿಗೋಷ್ಠಿಯಲ್ಲಿ ಗಣೇಶ್, ಅಣ್ಣವೇಲು, ನಾರಾಯಣಸ್ವಾಮಿ, ಶಿವಕುಮಾರ್ ಉಪಸ್ಥಿತರಿದ್ದರು.